ಚಲನಚಿತ್ರವನ್ನ ನಮ್ಮ ಸತ್ಯಪ್ರಕಾಶ್ ಹಾಗೂ ಅವರೆಲ್ಲ ತಂಡದವರು ಲ್ಯಾಂಡ್ ಲಾರ್ಡ್ ಎನ್ನುವಂತಹ ಬಹುದೊಡ್ಡ ವಿಶೇಷತೆಯನ್ನು ಒಳಗೊಂಡಂತಹ ಸಿನಿಮಾವನ್ನ ಈ ದಿವಸ ನಾವೆಲ್ಲರೂ ಸಹ ನೋಡಿದ್ದೇವೆ. ನಮ್ಮ ಸಮಾಜದಲ್ಲಿರುವಂತಹ ಅಸಮಾನತೆ, ಶೋಷಣೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಚಿತ್ರಕಥೆ ತುಂಬಾ ವಿಶೇಷವಾಗಿ ಮೂಡಿಬಂದಿದೆ. ಸಂವಿಧಾನದ ಬಗ್ಗೆ, ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಎಲ್ಲ ಅಂಶಗಳನ್ನು ಇಲ್ಲಿ ಒಳಗೊಂಡಿದೆ. ಹಾಗೆ ಅಸಮಾನತೆ ವಿರುದ್ಧವಾಗಿ ಸಮಾನತೆಯನ್ನು ತರಬೇಕು, ಹಾಗೆ ಎಲ್ಲ ಜನರಲ್ಲೂ ಸಹ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಬೇಕೆನ್ನುವಂತಹ ಒಂದು ಅತ್ಯುತ್ತಮವಾದ ಸಿನಿಮಾ ಎಲ್ಲರೂ ನೋಡಬೇಕು. ನೋಡಿ ಸಮಾಜದಲ್ಲಿ ಒಂದು ಉತ್ತಮವಾದಂಥ ವಾತಾವರಣವನ್ನು, ಒಳ್ಳೆಯ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟುವಲ್ಲಿ ಇಂತಹ ಬಸವಾದಿ ಶರಣರು ಹಾಗೂ ಎಲ್ಲ ಸಂತರ ಮಹಾತ್ಮರ ಆಶಯದಂತೆ ಇದೊಂದು ಅತ್ಯುತ್ತಮವಾದ ಸಿನಿಮಾ ಅಂತೇಳಿ ನಾವಾದರೂ ಸಹ ಲ್ಯಾಂಡ್ ಲಾರ್ಡ್ ಚಲನಚಿತ್ರವನ್ನು ವೀಕ್ಷಿಸಿದ ಬಳಿಕ ಅದರ ಕಥಾವಸ್ತು, ಸಾಮಾಜಿಕ ಸಂದೇಶ ಹಾಗೂ ನಿರೂಪಣೆಯ ಶೈಲಿಗೆ ಎಲ್ಲ ಮತಾಧೀಶರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿತ್ರದ ಉದ್ದೇಶ, ಮೌಲ್ಯಾಧಾರಿತ ಸಂದೇಶ ಮತ್ತು ಸಮಾಜಕ್ಕೆ ನೀಡುವ ಪ್ರೇರಣೆಯನ್ನು ಅವರು ಹೃದಯಪೂರ್ವಕವಾಗಿ ಹೊಗಳಿದರು. ಇದಲ್ಲದೆ ಚಿತ್ರದಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರ ಕಲಾ ನೈಪುಣ್ಯ, ಪಾತ್ರ ನಿರ್ವಹಣೆ ಮತ್ತು ಸಮರ್ಪಣೆಗೆ ವಿಶೇಷ ಪ್ರಶಂಸೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಕಲಾವಿದನೂ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದು ಚಿತ್ರವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮೂಡಿಬರುವಂತೆ ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಲ್ಯಾಂಡ್ ಲಾರ್ಡ್ ಕೇವಲ ಒಂದು ಚಲನಚಿತ್ರವಲ್ಲ, ಅದು ಸಮಾಜದ ಅಂತರಾಳಕ್ಕೆ ಮಾತನಾಡುವ ಧ್ವನಿ. ಚಿತ್ರವನ್ನು ವೀಕ್ಷಿಸಿದ ನಂತರ ಅದರ ಗಟ್ಟಿ ಕಥಾವಸ್ತು, ಮೌಲ್ಯಭರಿತ ಸಂದೇಶ ಮತ್ತು ನೆಲದ ಸತ್ಯವನ್ನು ತೋರಿಸುವ ಶಕ್ತಿಗೆ ಎಲ್ಲಾ ಮತಾಧೀಶರೂ ಮನಸೋತಿದ್ದಾರೆ. ಈ ಚಿತ್ರ ಮನರಂಜನೆಗಾಗಿ ಮಾತ್ರ ಅಲ್ಲ, ಮಾನವೀಯತೆಯನ್ನು ಜಾಗೃತಗೊಳಿಸುವ ಮಹತ್ತರ ಪ್ರಯತ್ನ ಎಂದು ಅವರು ಹೇಳಿದರು. ಭೂಮಿ, ಬದುಕು ಮತ್ತು ಶ್ರಮದ ನಡುವಿನ ಸಂಬಂಧವನ್ನು ಈ ಚಿತ್ರ ಅತ್ಯಂತ ಸಂವೇದನಾಶೀಲವಾಗಿ ಚಿತ್ರಿಸಿದೆ ಎಂಬುದು ಅವರ ಅಭಿಪ್ರಾಯ. ಇದಲ್ಲದೆ ಪ್ರತಿ ಕಲಾವಿದನ ಅಭಿನಯ ಮಾತು ಮೀರಿದದ್ದು. ಕಣ್ಣಿನ ನೋಟದಲ್ಲೇ ನೋವು ಹೇಳಿದವರು, ಮೌನದಲ್ಲೇ ಸಂದೇಶ ಕೊಟ್ಟವರು, ಪಾತ್ರವಾಗಿಯೇ ಬದುಕಿದ ಕಲಾವಿದರು. ಇಂತಹ ಅಭಿನಯಕ್ಕೆ ಶಬ್ದ ಸಾಲದು ಎಂದು ಮತಾಧೀಶರು ಹೃದಯಪೂರ್ವಕವಾಗಿ ಶ್ಲಾಘಿಸಿದರು. ಲ್ಯಾಂಡ್ ಲಾರ್ಡ್ ನೋಡಲೇಬೇಕಾದ ಚಿತ್ರ. ಇದು ಪರದೆಯ ಮೇಲೆ ಮಾತ್ರ ಅಲ್ಲ, ಮನಸ್ಸಿನೊಳಗೆ ಉಳಿಯುವ ಕಥೆ. ದಯವಿಟ್ಟು ಹಗರಿಬೊಮ್ಮನಹಳ್ಳಿಯ ಎಲ್ಲಾ ಜನತೆ ಲ್ಯಾಂಡ್ ಲಾರ್ಡ್ ಚಲನಚಿತ್ರವನ್ನು ವೀಕ್ಷಿಸುವ ಮೂಲಕ ಸಂವಿಧಾನವನ್ನು ಎತ್ತಿಹಿಡಿಯಲು ಮುಂದಾಗಿ. ಜೈ ಭೀಮ್, ಜೈ ಸಂವಿಧಾನ. ಧನ್ಯವಾದಗಳು. ಮಿಸ್ಟರ್ ಎನ್ ಕೆ ಬ್ರೋ. ಯೂಟ್ಯೂಬ್ ಚಾನಲ್, ವಿಜಯನಗರ ಜಿಲ್ಲೆ, ಹಗರಿಬೊಮ್ಮನಹಳ್ಳಿ.